SIR ಪರವಾದ ಮತ್ತು ವಿರೋಧವಾದ ಚರ್ಚೆಗಳನ್ನು ಕಾಂಗ್ರೆಸ್ ಹುಟ್ಟುಹಾಕಿದೆ. SIR ಒಂದು ಕಾನೂನು ಪ್ರಕ್ರಿಯೆ. ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟಪಡಿಸಿದೆ SIR ಪ್ರಕ್ರಿಯೆಯನ್ನು ನಿಲ್ಲಿಸಲಿಕ್ಕಾಗಲ್ಲ. ಕಾರಣ ಏನಂತ ಹೇಳಿದ್ರೆ SIR 2022ರಲ್ಲಿ ಆಗಿತ್ತು, 2002ರಲ್ಲಿ ಒಮ್ಮೆ ಆಗಿತ್ತು, ಈಗ 4 ಬಾರಿ ಆಗಿದೆ. SIR ಈಗಾಗಲೇ 4 ಬಾರಿ ಈ ದೇಶದಲ್ಲಿ ಆಗಿದೆ. ಈಗ 2025ರಲ್ಲಿ ಮತ್ತೊಮ್ಮೆ ಮಾಡ್ತಾಯಿದ್ದೀವಿ, 2026ರಲ್ಲಿ ಮತ್ತೆ ಮಾಡ್ತಾಯಿದ್ದೀವಿ. SIR ನೈಜವಾದ ನಾಗರಿಕ ಯಾರು ಭಾರತದಲ್ಲಿ ಹಿಂದಿನಿಂದಲೂ ವಾಸ ಮಾಡ್ಕೊಂಡು ಬಂದಿದ್ದಾನೆ ಮತ್ತು ಆತನ ಮುಂದಿನ ಪೀಳಿಗೆ ಈ ದೇಶದ ಫಲಾನುಭವಿಗಳಾಗಬೇಕು ಅನ್ನೋದಷ್ಟೇ SIR. ಮತ್ತು ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ, ಈ ದೇಶದ ಎಲ್ಲ ವ್ಯವಸ್ಥೆಗಳಲ್ಲಿ ಈ ದೇಶದ ನಾಗರಿಕ ಇರಬೇಕು ಅನ್ನೋದಕ್ಕೋಸ್ಕರ SIR ಮಾಡ್ತಕ್ಕಂಥದ್ದು. ಯಾವುದೇ ದೇಶದವ್ರು ಬಂದರೆ ಅವರು ಇಲ್ಲಿ ಬಂದು ಆಧಾರ್ ಕಾರ್ಡ್ ಮಾಡಿಸ್ಕೊಂಬಿಟ್ರೆ, ಅವರು ವೋಟರ್ ID ಮಾಡಿಸ್ಕೊಂಡಿದ್ದ ತಕ್ಷಣ ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡೋವಂಥ ವಿಚಾರಗಳಲ್ಲಿ ಅವ್ರು ಮೂಗು ತೂರಿಸೋಂಗಿಲ್ಲ. ಅದನ್ನು ನಿರ್ಧಾರ ಮಾಡಲಿಕ್ಕೆ ಅವರು ಹಿಂದಿನಿಂದಲೂ ಇಲ್ಲಿದ್ದಾರ ಇಲ್ವಾ ಅಂತ ವಿಚಾರ ಮಾಡಲಿಕ್ಕೋಸ್ಕರ SIR ನಡೀತಾ ಇದೆ. SIR ಪ್ರಕ್ರಿಯೆ ಭಾಳ ಸುಲಭ. 2002ರಲ್ಲಿ ನಾವಿದ್ದೀವಾ ಅನ್ನೋದು ಭಾಳ ಮುಖ್ಯ, ನಾವಿದ್ದರೆ ಎಲ್ಲಿದ್ವಿ ಅನ್ನೋದು ಭಾಳ ಮುಖ್ಯ, ನಾವಿದ್ದೀವಿ ಅನ್ನೋದಕ್ಕೆ ಏನು ದಾಖಲೆ ಇತ್ತು ನಮ್ಮ ಹತ್ರ ಅನ್ನೋದು ಮುಖ್ಯ. ಅದಿದ್ಮೇಲೆ ನಾವು ಸರ್ಕಾರದ ಏನು BLO ಅಂತ ಒಬ್ಬರು ಬೂತ್ ಲೆವೆಲ್ ಆಫೀಸರ್ ಅಂತ ಏನೋ ಒಂದು ಸ್ಕೂಲ್ನ ಟೀಚರೋ, ಕಂದಾಯ ಅಧಿಕಾರಿನೋ ಅಥವಾ ಅಂಗನವಾಡಿ ಟೀಚರೋ ಯಾರೋ ಒಬ್ಬರನ್ನ ಒಂದು ಬೂತ್ಗೆ ಒಬ್ಬರನ್ನ ಹಾಕಿರ್ತಾರೆ. ಅವರು ಬಂದು ಒಂದು ಇನ್ಯುಮಿನೇಷನ್ ಫಾರಮ್ ಕೊಡ್ತಾರೆ. ಇನ್ಯುಮಿನೇಷನ್ ಫಾರಮಲ್ಲಿ ನಾವು ಹಿಂದೆ ಇದ್ದಂಥ ಉದಾಹರಣೆಗೆ ನಾವು ಹಿಂದೆ ಈಗ ಇದರಲ್ಲಿದ್ವಿ, ಯಾವುದೋ ನೆನ್ಮಂಗ್ಲ ಕ್ಷೇತ್ರದಲ್ಲಿದ್ವಿ. ನೆನ್ಮಂಗ್ಲ ಕ್ಷೇತ್ರದಲ್ಲಿ ನಾವು ಯಾವ ಬೂತಲ್ಲಿದ್ವಿ, ಈಗ ನಾವು ಎಲ್ಲಿದ್ದೀವಿ, ಇಷ್ಟು ಮಾಹಿತಿಯನ್ನು ತುಂಬಿಕೊಡೋದಷ್ಟೇ. ನಮ್ಮ ನಂತರ ಬಂದಂಥ ಪೀಳಿಗೆ ನಮ್ಮ ಮಕ್ಕಳು ಅಂತ ಘೋಷಣೆ ಮಾಡೋದು. ನಮ್ಮ ಮಕ್ಕಳು ಅಂತ ಘೋಷಣೆ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದ ದಾಖಲೆ ಕೊಡೋದು. ಭಾಳ ಸಿಂಪಲ್ಲು. ಯಾರು ಕೂಡ ಇದಕ್ಕೆ ವಾದ ಪ್ರತಿವಾದಗಳನ್ನ ಮಾಡೋಕ್ಕೆ ಅವಶ್ಯಕತೆಯೇ ಇಲ್ಲ. ನಮ್ಮ ಇರುವಿಕೆಯನ್ನು ಸ್ಪಷ್ಟೀಕರಣ ಮಾಡೋದು. ಸರ್ಕಾರಿ ಅಧಿಕಾರಿಗಳು ನಿವೃತ್ತಿ ಆಗಿದ್ಮೇಲೆ ಪ್ರತಿ ವರ್ಷ ಹೋಗ್ತಾರೆ ಬ್ಯಾಂಕಲ್ಲಿ ಲಿವಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ನಾನು ಬದುಕಿದ್ದೀನಿ ಅಂತ ಸಾಬೀತು ಕೊಡೋದಕ್ಕೆ. ಇದು SIR ಪ್ರಕ್ರಿಯೆಯೂ ಹಾಗೆ 24 ವರ್ಷಗಳ ನಂತರ ನಡೀತಾ ಇದೆ. ನಾವಿದ್ವಿ, ನಮ್ಮ ಮಕ್ಕಳಿವರು, ನಮ್ಮ ಮೊಮ್ಮಕ್ಕಳಿವರು ಅಂತ ಡಿಕ್ಲರೇಷನ್ ಮಾಡೋದ್ರಲ್ಲಿ ತಪ್ಪೇನಿದೆ? ನೋಡಿ, ನಾವು ಎಷ್ಟೇ ವರ್ಷದಿಂದ ವೋಟರ್ ಲಿಸ್ಟಲ್ಲಿ ಇರಲಿ, ಎಷ್ಟೇ ವರ್ಷದಿಂದ ಈ ಊರಿನಲ್ಲೇ ನಾವು ಜೀವನ ಮಾಡ್ತಾ ಇರಲಿ, ಇದೇ ಬೀದಿಯಲ್ಲಿರಲಿ, ನಮ್ಮ ತಾತ ಮುತ್ತಾತಂದ್ರು ಕಟ್ಟಿರೋ ಮನೆಯಲ್ಲೇ ನಾವಿದ್ದರೂ ಸಹ ಇವತ್ತು ಸರ್ಕಾರಿ ಅಧಿಕಾರಿ ತೊಗೊಂಬಂದು ಕೊಡೋವಂಥ ಇನ್ಯುಮಿನೇಷನ್ ಫಾರಮ್ ಏನಿದೆ ಅದನ್ನು ಭರ್ತಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ. ಅದೊಂದು ಮಾಡಿದರೆ ಯಾವುದೂ ಡಿಲೀಟ್ ಆಗೋಲ್ಲ. ಮತ್ತೊಂದು ವಿಚಾರ ಏನಂದರೆ, ಇನ್ಯುಮಿನೇಷನ್ ಫಾರಮನ್ನು BLO ಕೊಡಬೇಕಾದ್ರೆ ಒಂದು ಪ್ರತಿ ನಿಮಗೂ ಕೊಡ್ತಾರೆ, ಒಂದು ಪ್ರತಿ ಅವ್ರ ಹತ್ರ ಇರುತ್ತೆ. ಅವರು ಸಹಿ ಮಾಡಿ ನಿಮ್ಮ ಸಹಿಯನ್ನು ತೆಗೆದುಕೊಂಡು ನೀವು ಕೊಟ್ಟಿರೋ ಮಾಹಿತಿ ಏನಿದೆ ಅದನ್ನು ಅವ್ರು ಇಟ್ಕೊಳ್ತಾರೆ. ನಾವು ತಗೊಂಡಿದ್ದಕ್ಕೆ ಅವ್ರು ಸಹಿ ಮಾಡಿ ನಮಗೊಂದು ಕಾಪಿ ಕೊಡ್ತಾರೆ. ಡಿಲೀಟ್ ಆಗೋದು ಸಾಧ್ಯನೇ ಇಲ್ಲ. ಹಾಗೇನಾದರೂ ಅವರು ನಿಮಗೆ ಪ್ರತಿಯನ್ನು ಕೊಟ್ಟ ಮೇಲೂ ಕೂಡ ಅವ್ರು ಸೇರಿಸಿಲ್ಲ ಅಂದರೆ ಆ ಪ್ರತಿ ಮೇಲೆ ನೀವು ಚಾಲೆಂಜ್ ಮಾಡ್ಬೋದು. ಯಾವುದೇ ಕಾರಣದಿಂದ ಇನ್ಯುಮಿನೇಷನ್ ಫಾರಮನ್ನು ಫಿಲಪ್ ಮಾಡೋದ್ರಲ್ಲಿ ನಾವು ತಪ್ಪಿಸ್ಕೊಂಡ್ರೆ ಒಂದಿನ ಅಕಸ್ಮಾತ್ ನಾವು ಇರಲ್ಲ ಮನೆಯಲ್ಲಿ, ಆಗ BLO ಬರ್ತಾರೆ. ನಾವು ಯಾವುದೋ ಅನಿವಾರ್ಯ ಕಾರಣಗಳಿಂದ ಹೊರಗಡೆ ಹೋಗ್ಬಿಟ್ಟಿರ್ತೀವಿ. ಹಾಗಂತ ಅಲ್ಲಿಗೆ ನೀವು ಇನ್ಯುಮಿನೇಷನ್ ಫಾರಮ್ ಸಿಕ್ಕಿಲ್ಲ ಅಂತ ಅಲ್ಲ. 3 ಬಾರಿ ಅವ್ರು ನಿಮ್ಮ ಮನೆ ಹತ್ರ ಬರಬೇಕು. ನಿಮ್ಮ ಮನೆ ಹತ್ರ ಬಂದಿದ್ದೀವಿ ಅನ್ನೋದಕ್ಕೆ ಒಂದು ಸ್ಟಿಕ್ಕರ್ ಕೂಡ ಹಾಕಿರ್ತಾರೆ ಅವರು. ಆ ಸ್ಟಿಕ್ಕರ್ ನೋಡಿ ನಾವು BLO ಯಾರು ಅಂತ ಹೇಳಿ ನಾವು ಅವ್ರಿಗೆ ಕಾಲ್ ಮಾಡೋದು ಅಥವಾ ಅವ್ರನ್ನ ಹೋಗಿ ಪರಿಚಯ ಮಾಡಿಕೊಂಡು ಅವ್ರ ಹತ್ರ ನಾವು ಇನ್ಯುಮಿನೇಷನ್ ಫಾರಮ್ ತೊಗೊಳ್ಳೋದು ಒಂದು ಸಣ್ಣ ಪ್ರಕ್ರಿಯೆಯಲ್ಲಿ ನಾವು ಕೂಡ ಜವಾಬ್ದಾರಿಯಿಂದ ಭಾಗವಹಿಸಬೇಕು. ನೋಡಿ, ಬಾಂಗ್ಲಾದೇಶಿಗಳಿಗೋಸ್ಕರ SIR ಮಾಡ್ತಾಯಿಲ್ಲ. SIR ಒಂದು ಕಾನೂನಾತ್ಮಕ ಪ್ರಕ್ರಿಯೆ. SIR ಏನಪ್ಪ ಅಂದರೆ ನಮ್ಮ ಇರುವಿಕೆಯನ್ನು ಮತ್ತು ನಮ್ಮ ಮುಂದಿನ ಪೀಳಿಗೆ ಇರುವಿಕೆಯನ್ನು ದೃಢೀಪಡಿಸ್ಕೊಳ್ತಕ್ಕಂಥದ್ದು. ಯಾರಿಗೆ ಗೊತ್ತು? ಈಗ ನುಸುಳುಕೋರರು ಬಾಂಗ್ಲಾದೇಶದಿಂದನೂ ಬಂದಿರ್ಬೋದು, ರೋಹಿಂಗ್ಯಾಯಿಂದನೂ ಬಂದಿರ್ಬೋದು, ಮಲೇಷಿಯಾಯಿಂದನೂ ಬಂದಿರ್ಬೋದು, ಪಾಕಿಸ್ತಾನದಿಂದ ಕೂಡ ಬಂದಿರ್ಬೋದು. ನಾವು ಅವರನ್ನು ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದ ತಕ್ಷಣ ರೇಷನ್ ಕಾರ್ಡ್ ಮಾಡಿಕೊಡೋ ಅಂಥ ಪ್ರಕ್ರಿಯೆ ನಮ್ಮಲ್ಲಿದೆ. ರೇಷನ್ ಕಾರ್ಡ್ ಬರ್ತಿದ್ದಂಗೆ ವೋಟರ್ ID ಆಗೋಗುತ್ತೆ. ವೋಟರ್ ID ಆಗ್ತಿದ್ದಂಗೆ ಅವರು ನಮ್ಮ ದೇಶದ ಎಲ್ಲ ನಿರ್ಧಾರಗಳಲ್ಲಿ ಭಾಗವಹಿಸುವಿಕೆ ಬಂದ್ಬಿಡುತ್ತೆ. ಅವ್ರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಳ್ಬೋದು. ಅಂಥದ್ದೊಂದು ಆಗಬಾರ್ದು ಅಂತ SIRನ ಮಾಡ್ತಿರ್ತಕ್ಕಂಥದ್ದು. ಯಾರನ್ನು ಪತ್ತೆ ಹಚ್ಚಿ ಅದರಿಂದ ಅವರನ್ನು ಡಿಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಅದರಲ್ಲಿ ನೈಜತೆಯನ್ನು ಹೊರ ಹಾಕಲಿಕ್ಕೆ ಇದೊಂದು ಚುನಾವಣಾ ಆಯೋಗದಲ್ಲಿ